ಹೋಟೆಲ್ಗಳಲ್ಲಿ ದೋಸೆ ಇಡ್ಲಿ ಜೊತೆ ಕೊಡುವಂತ ನೀರ್ ಚಟ್ನಿ ಯಾರಿಗಿಷ್ಟ ಇಲ್ಲ ಹೇಳಿ. ನನ್ಗಂತೂ ತುಂಬಾ ಇಷ್ಟ. ನಿಮ್ಗೂ ಇಷ್ಟ ಇದ್ರೆ ಇಲ್ಲಿದೆ ನೋಡಿ ರೆಸಿಪಿ. ಎಕ್ಸಾಕ್ಟ್ಲಿ ಹೋಟೆಲ್ ರುಚಿಯಲ್ಲಿ ಬರುವಂತ ಈ ಚಟ್ನಿ ನೀವು ಮನೇಲಿ ಮಾಡಿದ್ರೆ ಇಡ್ಲಿ ದೋಸೆಗಿಂತ ಚಟ್ನಿನೇ ಮೊದಲು ಖಾಲಿ ಆಗುತ್ತೆ. ಚಟ್ನಿ ಮಾಡೋಕೆ ಮೊದಲಿಗೆ 1/4 ಚಮಚ ಎಣ್ಣೆ ಹಾಕಿ 4 ಹಸಿಮೆಣಸಿನಕಾಯಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಹುರಿದಿಟ್ಕೋಬೇಕು. ಚಟ್ನಿ ರುಬ್ಬೋಕೆ ಅರ್ಧ ಬೌಲು ಹುರಿದಿರುವಂತ ಸಿಪ್ಪೆನೂ ಸದ್ದಿರುವಂತ ಕಡಲೆ ಬೀಜ ತಗೊಂಡಿದೀನಿ, ಅರ್ಧ ಬೌಲು ಹಸಿ ತೆಂಗಿನಕಾಯಿ, 1 ಟೇಬಲ್ ಸ್ಪೂನ್ ಕಡಲೆ, ಹುರಿದಿಟ್ಕೊಂಡಿದ್ದಂತ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಅಥವಾ 1.5 ಇಂಚಷ್ಟು ಶುಂಠಿ, 1 ಇಂಚಷ್ಟು ಹುಣಸೆ ಹಣ್ಣು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಎಲ್ಲನೂ ಹಾಕಿ ನುಣ್ಣಗೆ ತೆಳ್ಳಗೆ ಚಟ್ನಿ ರುಬ್ಬಿ ಎತ್ತಿಟ್ಕೊಳ್ಳಿ. ಇದಕ್ಕೊಂದು ಮೇಲೆ ಒಗ್ಗರಣೆ ಹಾಕಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ, ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈ ಒಗ್ಗರಣೆನ ಚಟ್ನಿ ಮಿಕ್ಸ್ ಮಾಡಿದ್ರೆ ನೀರ್ ಚಟ್ನಿ ಮುಗೀತು. ಸಖತ್ ಟೇಸ್ಟಿ ಆಗಿರುವಂತ ರುಚಿಯಾದಂತ ನೀರ್ ಚಟ್ನಿ ರೆಡಿ ಆಯ್ತು. ನೀವು ಟ್ರೈ ಮಾಡಿ.